ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಸಮಾನ ಕೆಲಸಕ್ಕೆ ಪರವಾನಿ ಭೂಮಗಳ ಸಂಘಕ್ಕೆ ಎಲ್ಲಿಯ ತನಕ ಹೋರಾಟ ಪರವಾನಿ ಭೂಮಗಳ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಪರವಾನಿ ಭೂಮಾಪಕರನ್ನ ಎಲ್ಲಿಯ ತನಕ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯ ಬೇಕು ಕಾಯಂಗೊಳಿಸಿ ನಮ್ಮ ಕರ್ತವ್ಯ. ಕರ್ನಾಟಕ ರಾಜ್ಯ ನಮ್ಮ ಕೋಲಾರ ಜಿಲ್ಲೆಯವರಾಗಿರ್ತಕ್ಕಂಥ
ಆಗಿರುತ್ತದೆ. ನಾವು ವಿಶ್ವಪ್ರತಿಕ್ರಿಯೆಗೆ ಬದ್ದವರಲ್ಲ, ಸಚಿವರಿಗೆ ಗೌರವ ಕೊಡ್ತೀವಿ. ರೈತರ ಕೆಲಸ ಮಾಡ್ಕೊಳ್ಳೋಕೆ ನಾವು ತಯಾರಿದ್ದೀವಿ. ನಮ್ಮದು ಒಂದೇ ಒಂದು ಅಹವಾಲು, ನಮ್ಮದು ಒಂದೇ ಒಂದು ಬೇಡಿಕೆ. ಅದೇನಂದ್ರೆ ಸತತ 23 ವರ್ಷಗಳಿಂದ ನಾವೇನು ಪರವಾನಗಿ ಭೂಮಾಪಕರಾಗಿ ವೇತನದಾರರಾಗಿ ಹೋರಾಟ ಸಮಾನ ವೇತನ ಸಮಾನ ವೇತನ ನನ್ನ ಹೆಸರು ಭಾರ್ಗವ್ ಅಂತ. ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಹಾಗೂ ಈಗ ಸಂಘದ ಗೌರವಾಧ್ಯಕ್ಷ ಆಗಿದೆ. ನಮ್ಮ ಅಹವಾಲು ಏನಂದರೆ, ಸತತ 23 ವರ್ಷಗಳಿಂದ ರೈತರ ಕೆಲಸ ಇಲಾಖೆ ಕೊಟ್ಟು ನಮಗೆ ಇಲಾಖೆ ನಮ್ಮನ್ನು ಜೀತದಾಳುಗಳಿಗಿಂತ ಹೀನಾಯವಾಗಿ ದುಡಿಸಿಕೊಂಡು ನಮಗೆ ಯಾವುದೇ ರೀತಿಯಾದ ಸರ್ಕಾರಿ ಭೂಮಾಪಕಕ್ಕೆ ಸಿಗ್ತಾ ಇರ್ತಕ್ಕಂಥ ಸೇವಾ ಭದ್ರತೆ ಆಗಲಿ, ವೇತನ ಆಗಲಿ, ಏನೂ ಯಾವುದೇ ರೀತಿಯಾದ ಸಹಾಯ ಆಗಲಿ ಮಾಡಿರೋದು. 23 ವರ್ಷಗಳಿಂದ ನಮ್ಮ ಅಹವಾಲನ್ನು ಇದೇ ಥರ ಕೇಳ್ಕೊಂಬಂದಿದ್ದೀವಿ. ಕೇಳ್ಕೊಂಬಂದರೂ ಸಹ ಯಾವುದೋ ಒಂದು ತಾಂತ್ರಿಕ ದೋಷ, ತಾಂತ್ರಿಕ ಕಥೆಯಿಂದ ಕೂಡಿದೆ, ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಹೀಗೆ ಅಂತ ಮೀನಾಮೇಷ ಎಣಿಸಿ ನಮ್ಮನ್ನು ಈ ಜೀತದಾಳುಗಳಿಗಿಂತ ಕೀಳು ಪದ್ಧತಿಯಲ್ಲಿ ನಮ್ಮನ್ನು ನೋಡಿಕೊಂಡು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ನಮ್ಮನ್ನು ದುಡಿಸ್ಕೊತಾ ಇದ್ದೀವಿ. ಆದರೂ ಸಹ ತೃಪ್ತಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಕಾರಣ ಏನಂತಂದರೆ, ಅನ್ನದಾತನ ಕೆಲಸ ನಾವು ಮಾಡ್ತಾ ಇರೋದು, ರೈತಾಪಿ ವರ್ಗದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಅವರ ಒಂದು ಕೃಪಾಶೀರ್ವಾದದಿಂದ ನಾವು ಬದುಕ್ತಾ ಇದ್ದೀವಿ. ಅದು ಬಿಟ್ಟರೆ ವಿನ ಇಲಾಖೆಯಿಂದ ಯಾವುದೇ ರೀತಿಯಾದ ನಮಗೆ ಸವಲತ್ತುಗಳಿಲ್ಲ. ಒಬ್ಬ ಸರ್ಕಾರಿ ಭೂಮಾಪಕನಿಗೆ ಅವ್ನು ರಜಾ ಹಾಕಿದ್ರೂ ಸಂಬಳ ಇದೆ, ಕೆಲಸಕ್ಕೆ ಬಂದರೂ ಸಂಬಳ ಇದೆ, ಬೇರೆ ಕೆಲಸ ಮಾಡಿದ್ರು ಸಂಬಳ ಇದೆ. ನಾವು ಕೆಲಸ ಮಾಡಿದ್ರೆ ಸಂಬಳ ಇದೆ, ಇಲ್ಲಾಂದರೆ ಇಲ್ಲ. ಪೀಸ್ ವರ್ಕ್ ಕೊಡ್ತಾರೆ, 23 ಕಡಿತ ಮಾಡಿದ್ರೆ 1200 ರೂಪಾಯಿ, ಅದು ಕೂಡ ಸರಿಯಾಗಿ ಕೊಡಲ್ಲ. ಅವ್ರಿಗೆ 46,000 ರೂಪಾಯಿ ಮಿನಿಮಮ್ಮಿಂದ 1.5 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ. ನಮಗೆ ಬರೋದು ಎಷ್ಟು ಸಂಬಳ ಅಂತಂದರೆ, ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ 2,000ದಿಂದ 12,000 ಒಳಗೆ. ಈ ಸಂಬಳ ನಾವು ತಗೊಂಡು ಸರ್ಕಾರಿ ಭೂಮಾಪಕರು ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅಷ್ಟೇ ಕಷ್ಟದಿಂದ ನಾವು ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ಯಾಕೆ ಈ ಮಲತಾಯಿ ಧೋರಣೆ ನಮ್ಗೆ ಇಲಾಖೆ ಮಾಡ್ತಿದೆ ಅಂತ ಅರ್ಥ ಆಗಿದೆ. ಇಲಾಖೆಗೆ ಯಾಕೆ ನಮ್ಮ ಮೇಲೆ ಈ ಧೋರಣೆಗೆ ಅವ್ರಿಗೇನಾದರೂ ಪ್ರಭಾವ ಬೀರಿರ್ತಕ್ಕಂಥ ಅನುಕೂಲಗಳೇನಾದರೂ ಇದೆಯಾ? ಇಲ್ಲ ನಾವು ಎಷ್ಟು ಸೋತು ಎಷ್ಟು ನಮ್ಮ ಜೀವಗಳನ್ನು ಕಳ್ಕೊಂಡು ಸುಮಾರು ಜನ ಸತ್ತೋದ್ರು, ಇನ್ಶೂರೆನ್ಸ್ ಇಲ್ಲ, ಕೇಳಿ ಇನ್ಶೂರೆನ್ಸ್ ಮಾಡಿಸಿದ್ರು ಮಾಡಿಕೊಟ್ಟಿಲ್ಲ ಇಲಾಖೆ. ಕನಿಷ್ಠ ಪಕ್ಷ ಸೌಜನ್ಯ ಇಲ್ಲ, ಋತುಚಕ್ರ ಅಂತ ಬರುತ್ತೆ ಹೆಣ್ಮಕ್ಳಿಗೆ, ರಜಾ ಇಲ್ಲ, ಪ್ರೆಗ್ನೆಂಟ್ ಇದ್ರೂ ಕೆಲಸ ಮಾಡ್ಬೇಕು, 3 ತಿಂಗಳು ಪ್ರೆಗ್ನೆನ್ಸಿ ಲೀವ್ ಕೊಡಲ್ಲ. ಪ್ರೆಗ್ನೆಂಟ್ ಆಗಿ ಮನೆಗೆ ಹೋದ್ರೆ ತಿರ್ಗಾ ಇಲಾಖೆಗೆ ಬಂದರೆ ಟ್ರೈನಿಂಗ್ ಕೊಟ್ಟು ಫೇಲ್ ಮಾಡಿ ಮನೆಗೆ ಕಳಿಸ್ತಾರೆ. ಇರೋರನ್ನ ಮನೆಗೆ ಕಳಿಸ್ಕೊಂಡು ಬೇರೆಯವ್ರನ್ನ ಹೊಸದಾಗಿ ತೊಗೊಂಡು ಟ್ರೈನಿಂಗ್ ಕೊಟ್ಟು ತಿರ್ಗಾ ಅವ್ರನ್ನೂ ಅದೇ ಈ ಥರ ಮಾಡ್ತಿದೆ. ಇದೆಲ್ಲನೂ ಒಳಗಡೆ ಏನೋ ಒಂದು ಸ್ಕೀಮ್ ನಡೀತಾ ಇದೆ ಅಂತ ನನಗೆ ಅನುಮಾನ ಆಗಿದೆ. ಈ ಅನುಮಾನನ ಪ್ರಶ್ನೆ ಮಾಡಿ 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 ಸಾಕಾಗಿ ಈಗ ಬಂಡೆದ್ದಿದ್ದೀವಿ. ರಾಜ್ಯಾದ್ಯಂತ ಕಂದಾಯ ಇಲಾಖೆಯಲ್ಲಿ ಒಂದು ಅಂಗವಾಗಿರ್ತಕ್ಕಂಥ ಸರ್ವೆ ಇಲಾಖೆ 4 ವಿಭಾಗಗಳಿದ್ದಾವೆ: ಬೆಳಗಾವಿ, ಗುಲ್ಬರ್ಗ, ಮೈಸೂರು, ಬೆಂಗಳೂರು. ಈ 4 ವಿಭಾಗಗಳಲ್ಲಿ ಈಗಾಗಲೇ ನಾವು ಬೆಳಗಾವಿ ವಿಭಾಗದಲ್ಲಿ ಬೃಹತ್ ಮಟ್ಟದಲ್ಲಿ ಗುಲ್ಬರ್ಗ ಮತ್ತು ಬೆಳಗಾವಿ ಎರಡೂ ಸೇರಿ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಭದ್ರತೆಯ ಅಹವಾಲನ್ನು ಕೊಟ್ಟಿದ್ದೀವಿ. ಮೈಸೂರು ವಿಭಾಗದಲ್ಲಿ ಕೂಡ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು, ಮುಷ್ಕರವನ್ನು ಮಾಡಿದ್ದೀವಿ. ಅಲ್ಲೂ ನಮ್ಮ ಅಹವಾಲನ್ನು ಕೊಟ್ಟಿದ್ದೀವಿ. ಅಧಿಕಾರಿಗಳು ಸ್ಪಂದಿಸ್ತೀವಿ, ಸರ್ಕಾರಕ್ಕೆ ಇಲಾಖೆಗೆ ತಲುಪಿಸ್ತೀವಿ ಅಂತ ಹೇಳ್ತಾರೆ. 2.5 ತಿಂಗಳಿಂದ ನಾವು ಈ ಮುಷ್ಕರನ ಮಾಡ್ತಾನೆ ಇದ್ದೀವಿ. ನಮ್ಮನ್ನು ನೀವು ಯಾರು ಅಂತ ಕರೆದು ಕೇಳಿದ್ರು ಅದೇ ರಾಗ ಅದೇ ಹಾಡು, ಕೆಲಸ ಮಾಡೋಗಿ, ಇಲ್ಲಾಂದರೆ ನಿಮಗೆ ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ, ಮನೆಗೆ ಕಳಿಸ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿ ಇದು ಮಾಡ್ತಾರೆ. ಯಾಕೆ ಮಾಡೋದು ಇವರು? ರೈತರ ಕೆಲಸ ಇಲಾಖೆ ಮಾಡಿಸಿರೋ ನಮ್ಮ ಕೈಲೇ ತಾನೆ.
ನಮ್ಮನ್ನು ಬಿಟ್ಟು ಬೇರೆ ಹೊರಗಡೆಯಿಂದ ಕರ್ಕೊಂಡ್ಬಂದ್ರೆ ಅವ್ರಿಗೂ ಟ್ರೈನಿಂಗ್ ಕೊಟ್ಟು ಎಷ್ಟೋ ಬಸ್ 6 ತಿಂಗಳಾಗುತ್ತೆ. 3 ತಿಂಗಳು ಇವಾಗ ಮಾಡಿ ನೆಕ್ಸ್ಟ್ ಪ್ಲಾನ್ ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡಿಸ್ಬಿಟ್ಟು ಬೇರೆಯವ್ರನ್ನ ಕರ್ಕೊಳ್ಳೋದು ಅಂತ ಒಂದು ಉಪಾಯ ಇರ್ಬೋದು. ಅವರು ನಮ್ಗೆ ಅನುಮಾನ ಬರ್ತಾ ಇದೆ ಈಗ ಇಲಾಖೆ ಮೇಲೆ. ಇದೊಂದು ನಮಗೆ ಸಮಸ್ಯೆ ಆಗಿದೆ. ಮತ್ತು ನಾವು ಯಾವುದೇ ಕಾರಣಕ್ಕೂ ಈಗ 2 ಅಜೆಂಡಾ ಇಟ್ಕೊಂಡಿದ್ದೀವಿ. ಒಂದು ನಮಗೆ ಪರ್ಮನೆಂಟ್ ಅಜೆಂಡಾ ಏನಂತಂದರೆ ಏನು 23 ವರ್ಷಗಳಿಂದ ತಹಲ್ ಅಂದರೆ ಈಗಿನವರೆಗೂ ಹಂತವಾಗಿ ನಮ್ಮನ್ನು ಯಾವ ಥರ ನಮ್ಮನ್ನು ಅವರು ನೇಮಕ ಮಾಡ್ಕೊಂಡಿದ್ದಾರೆ ಪರವಾನಗಿ ಭೂಮಾಪಕರಾಗಿ, ನಮ್ಮನ್ನು ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಕಡತ ಇದೆ. ಇಲಾಖೆನೇ ತಯಾರು ಮಾಡಿ ಆ ಲೀಗಲ್ ಒಪಿನಿಯನ್, ಅಡ್ವೊಕೇಟ್ ಜನರಲ್ ರಿಪೋರ್ಟ್ಸು ಮತ್ತು ಕೋರ್ಟ್ ಆರ್ಡರ್ಸ್ ಇದೆಲ್ಲ ಇದೊಂದು ದೊಡ್ಡ ಕಡತ MS ಬಿಲ್ಡಿಂಗಲ್ಲಿದೆ. ಆ ಕಡತವನ್ನು ಕಾಯಂ ಇಟ್ಕೊಂಡು ಫಿನಾನ್ಷಿಯಲ್ ಅಪ್ರೂವಲ್ ಕೂಡ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದರೆ ರೈತರು ಕಟ್ಟತಕ್ಕಂಥ ದುಡ್ಡಿನ ಸಂಪನ್ಮೂಲ ಕೋಟ್ಯಾಂತರ ರೂಪಾಯಿ ಖಜಾನೆಯಲ್ಲಿ ತುಂಬ ತೊಳಗ್ತಾ ಇದೆ. ಅದನ್ನೇ ತಗೋಬೋದು. ಇದನ್ನೆಲ್ಲ ತಗೊಂಡು ಆಯ್ಕೆ ಮಾಡಿಕೊಂಡು ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ಬೇಕು, ಸರ್ಕಾರಿ ಭೂಮಾಪಕರಾಗಿ ಪರಿವರ್ತನೆ ಮಾಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಧ್ಯೇಯ. ಆ ಧ್ಯೇಯ ಇಟ್ಕೊಂಡೇ ರಾಜ್ಯಾದ್ಯಂತ ನಾವು ಈ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಈ ಕೋಲಾರ ಘಟಕ ಏನು ವಿಶೇಷತೆ ಅಂತಂದರೆ, ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥವ್ರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ. ಇಲ್ಲಿಂದ ಅವರಿಗೆ ನಾನು ಈ ಥರ ಅಂಗಲಾಚಿ ಬೇಡ್ಕೊಂತೀನಿ, ದಯವಿಟ್ಟು ಸಚಿವರೇ ನೀವು ನಮಗೆ ಸರ್ಕಾರಿ ಭೂಮಾಪಕರಾಗಿ ಪರಿವರ್ತನೆ ಕೊಟ್ಟು ದಕ್ಷ ಆಡಳಿತಗಾರರಿದ್ದೀರಾ, ಸಹೃದಯಿಗಳಿದ್ದೀರಾ, ಮಾತೃಹೃದಯಿಗಳಿದ್ದೀರಾ, ದಯವಿಟ್ಟು ನೀವು ನಮ್ಮ ಕಡೆ ಗಮನ ಕೊಟ್ಟು ನಮ್ಮ ಸಮಸ್ಯೆನ ಬಗೆಹರಿಸಿ ನಮ್ಮ ಜೀವಗಳನ್ನ ಉಳಿಸಿ. 1000 ಜನ 5,000 ಜನ ರಾಜ್ಯಾದ್ಯಂತ ರೈತರ ಕೆಲಸ ಸರ್ಕಾರ ಏನು ನೇಮಕ ಮಾಡಿದೆ, ಇಲಾಖೆ ಕೊಟ್ಟಿರ್ತಕ್ಕಂಥ ಕೆಲಸಗಳು ಮಾಡ್ತೀವಿ. ಇಲಾಖೆ ಮೃದುಧೋರಣೆ ಮಾಡೋದು ಈ ಥರ ನಾನು ನನ್ನ ಶರ್ಟನ್ನು ಬಟ್ಟೆ ರೀತಿ ಹಿಂಗೆ ಅಂಗಲಾಚಿ ನಾನು ಬೇಡ್ಕೊತಾ ಇದ್ದೀನಿ. ಬೇರೆ ವಿಧಿ ಇಲ್ಲ ನಮಗೆ. ನೀವೇನಾದರೂ ಕೈ ಬಿಟ್ಟರೆ ನಮ್ಮ ಸಂಸಾರಗಳು ಬೀದಿಗೆ ಬರುತ್ತೆ ಅಂತ ಪರಿಸ್ಥಿತಿ ಇದೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕೇಳ್ಕೊಳ್ಳೋ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಇಲಾಖೆಯ ತಂದೆ ಸ್ಥಾನದಲ್ಲಿ ನೀವಿದ್ದೀರಾ. ದಯವಿಟ್ಟು ಈ ಮಾಧ್ಯಮದ ಮುಖಾಂತರ, ಸ್ನೇಹಿತರುಗಳ ಮುಖಾಂತರ, ನಮ್ಮ ಎಲ್ಲ ಭೂಮಾಪಕರ ಮುಖಾಂತರ ನಾನು ಪುನಃ ಕೈ ಬೇಡಿ ನನ್ನ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮನ್ನು ಸರ್ಕಾರಿ ಭೂಮಾಪಕರನ್ನಾಗಿ ಪರಿವರ್ತನೆ ಮಾಡಿ ನಮ್ಮ ಜೀವಗಳನ್ನು ಉಳಿಸ್ಬೇಕಂತ ಹೇಳ್ಬಿಟ್ಟು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ.